ನಿಜಕ್ಕೂ ಒಬ್ಬ ಹೆಣ್ಮಗಳಲ್ದನೆ ಒಬ್ಬ ಗಂಡಸಾಗಿ ಈ ರೀತಿ ಮಾತಾಡಿದ್ರೆ ಕಪಾಲು ಕುಡಿತಿದ್ದೆ. ನಾನೇನು ಮಾಡೋಕ್ಕೂ ನಾನೇ ಬೈಸ್ಕೊ ಬಂದ್ಬಿಟ್ನಲ್ಲ. ಮಾಡ್ತೀನಿ ಅವನಿಗೆ. ಹಾಯ್ ಜಾರು. ಹಾಯ್ ನಂದಿನಿ. ಜಾರು ಅಲ್ಲ ಕಣೆ, ಚಾರು ಲತಾ ಅಂತ ಕರಿಯೇ. ಅಯ್ಯೋ ಹೋಗ್ಲಿ ಬಿಡು, ಚಾರು ಅನ್ನಕ್ ಹೋಗಿ ಜಾರು ಅನ್ಬಿಟ್ಟೆ. ಇದೇನಿದು ನಮ್ಮನೆ ಕಡೆಯಿಂದ ಬರ್ತಾ ಇದೆಯಲ್ಲ? ಹೌದಮ್ಮ, ನಿನ್ನ ನೋಡಕ್ಕೆ ಅಂತಾನೆ ಮನೆ ಕಡೆ ಹೋಗಿದ್ದೆ. ಅವನಿದಾನಲ್ಲ ನಿನ್ ಗಂಡ ಗಣಪ, ಅಬ್ಬಬ್ಬಬ್ಬಬ್ಬಬ್ಬ. ಏ ನನ್ ಗಂಡೇನೆ ಮಾಡ್ದೆ ನಿನ್ಗೆ? ಅವನೇನ್ ಮಾಡ್ತಾನ ನನಗೆ? ನಿನ್ ಗಂಡನ್ ತರ ನನ್ ಗಂಡ ಏನಾದ್ರು ಅನುಮಾನ ಪಿಶಾಚಿ ಆಗಿದ್ರೆ ಮನೆಯಿಂದ ಹೊರಗಾಗ್ತಾ ಇದ್ದೆ. ಅಂತಿದ್ದೇನೆ ಮಾತಾಡ್ದ ನನ್ ಗಂಡ ನಿನ್ ಜೊತೆ. ನನ್ ಬಗ್ಗೆ ಅಲ್ಲಮ್ಮ, ನಿನ್ ಬಗ್ಗೆ. ನನ್ ಬಗ್ಗೆನಾ? ನಿನ್ ಬಗ್ಗೆನೆ ಕಣೆ. ನೀನು ಕೆಲ್ಸದಿಂದ ಬೇಗ ಬಂದಿದ್ಯಾ, ನಂದಿನಿ ಯಾಕೆ ಬಂದಿಲ್ಲ ಅಂತ ಕೇಳ್ದ. ಅದಕ್ ನಂಗೆ ಗೊತ್ತಿಲ್ಲ ಅಂದೆ. ಅದಕ್ ನಿನ್ ಗಂಡ ಏನ್ ಹೇಳ್ದ ಗೊತ್ತಾ? ಕೆಲ್ಸಕ್ಕೆ ಅಂತ ಹೊರಗಡೆ ಹೋಗಿ ಕಂಡ್ಕೊಂಡವ್ರ ಜೊತೆ ಸುತ್ತಾಡ್ತೀಯಂತೆ. ಅಷ್ಟೇ ಅಲ್ಲ, ಯಾರ್ಯಾರ ಜೊತೆನೋ ಸಂಬಂಧ ಇಟ್ಕೊಂಡವಳೆ ಅಂದ. ಮತ್ತೆ ಏನಂದ ಗೊತ್ತಾ? ನಾನ್ ಕಣ್ಣೆದ್ರಿಗೆ ಏನಾದ್ರು ಸಿಕ್ಕಾಕೋಬೇಕು, ನರ್ಕ ತೋರಿಸ್ತೀನಿ ಅಂದ ಕಣೆ. ನಂದಿನಿ ನಂದಿನಿ, ನನ್ಗೆ ಕಪಾಳು ಕುರಿತೀನಿ ಅಂದೆ ಅಲ್ವಾ? ಓ ಹಾಯ್ ನಂದಿನಿ. ಎಷ್ಟು ದುಡಿದ್ರು ಪ್ರಯತ್ನಕ್ಕೇನು? ಯಾಕೋ ಮೇಡಮ್ ಅವ್ರು ಇವತ್ತು ಕೋಪದಲ್ಲಿ ಇರೋದೈತಲ್ಲ? ಯಾಕೆ, ಏನಾಯ್ತು? ಏನಾಯ್ತು ಅಂತ ಬೇರೆ ಕೇಳ್ತೀಯಾ? ನಿನ್ಗೆ ನಾಚಿಕೆ ಆಗಲ್ಲ ನಿನ್ಗೆ? ನನ್ ಗಂಡಂಗ್ ಆಕ್ಸಿಡೆಂಟ್ ಆಗಿದೆ, ನಾನು ಕುತ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ದುಡಿಯಕ್ ಹೋದ್ರೆ ಮನೆಗ್ ಬಂದಿರ್ತದೆ ನನ್ ಬಗ್ಗೆ ಕೆಟ್ಟ ಕೆಟ್ಟಗೆಲ್ಲ ಮಾತಾಡ್ತೀಯ ನೀನು. ಏನು ಅನ್ಸಲ್ಲ ನಿನಗೆ? ಹೋಗ್ಲಿ ಬಿಡು, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗಲ್ಲ. ನಂದಿನಿ ನಂದಿನಿ ನಂದಿನಿ, ಬಾಗಿಲು ತೆಗಿ. ಅಲ್ಲ ಕಣೆ, ನೀನ್ ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಕೆಲ್ಸಕ್ಕೆ ಹೋಗಲ್ಲ ಅಂತಂದೆ, ಪರವಾಗಿಲ್ಲ. ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ ಅಲ್ವಾ? ನನಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ತಾನೇ ನೀನ್ ಮನೇಲಿ ಕಷ್ಟ ಆಗಿದೆ ಅಂತ ಕೆಲ್ಸಕ್ಕೆ ಹೋಗ್ತಿರೋದು. ಬೇಡ ಅಂದ್ರೆ ಬಿಡು, ಮುಂದೆ ದೇವ್ರಿದ್ದಾನೆ, ನೋಡೋಣ. ಅಮ್ಮ, ಇವತ್ತು ಚಾರು ತಟ್ಟೆ ಮನೆಗೆ ಬಂದಿದ್ರು. ಹಾ ಗೊತ್ತು ಕಂದ. ಅಪ್ಪ ಇವತ್ತು ಟೀ ಮಾಡ್ಕೊಟ್ರು ಗೊತ್ತಾ? ಇನ್ನೇನ್ ಮಾಡ್ಕೊಟ್ರೋ ಕಣೆ? ಅಮ್ಮ, ನಿನ್ ಬಗ್ಗೆ ಅಪ್ಪನ ಜೊತೆ ಚಾರುಲತಾ ಆಂಟಿ ತುಂಬಾ ಕೇಳ್ದಾಗ ಮಾತಾಡ್ತಿದ್ರು. ಅದಕ್ಕೆ ಅಪ್ಪೇನಂದ್ರು? ಅದಕ್ಕೆ ಅಪ್ಪ ಏನಂದ್ರು ಗೊತ್ತಾ? ರಾಜು, ಯಾರೋ ಬೆಲ್ ಮಾಡ್ತಿದ್ದಾರೆ ನೋಡಕಂದ. ಓ ಚಾರುಲತಾ ಆಂಟಿ, ಬನ್ನಿ ಒಳಗಡೆ. ನಂದಿನಿ. ಅಮ್ಮ ಇನ್ನು ಬಂದಿಲ್ಲ ಆಂಟಿ, ಅಪ್ಪ ಅಡಿಗೆ ಮಲ್ಲಿದೆ. ಓ, ನಂದಿನಿ ಬರ್ತಾಳೆ ಅಂತ ಟೀ ಇಟ್ಟಿದ್ದೆ, ಟೀ ತಗೊಳ್ಳಿ. ಥ್ಯಾಂಕ್ ಯು. ಟೀ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಂದಿನಿ ಇನ್ನೂ ಬಂದಿಲ್ವಾ? ಅಲ್ಲ ರೀ, ನೀವು ಕೆಲಸ ಮಾಡ್ತಿರೋ ಫ್ಯಾಕ್ಟ್ರಿ ತಾನೇ ನಂದಿನಿ ಕೆಲಸ ಮಾಡ್ತಿರೋದು, ನಿಮಗೆ ಗೊತ್ತಿಲ್ವಾ? ಗೊತ್ತು, ಆದ್ರೆ ನನ್ಕಿಂತ ಮುಂಚೆನೆ ಹೊರಟಂಗಿತ್ತು, ಅದಕ್ಕೆ ಕೇಳ್ದೆ. ಓ ಹೌದಾ, ಇರ್ಲಿ ಬಿಡಿ. ಬರ್ತಾ ಏನೋ ದಾರಿ ಲೇಟ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿ ಏನಾದರೂ ಓಟಿ ಗೀಟಿ ಇತ್ತೇನೋ. ಅಯ್ಯೋ, ಓಟಿನೂ ಇಲ್ಲ ಗೀಟಿನೂ ಇಲ್ಲ. ನಿಮ್ಗೆ ಸುಳ್ಳಿನ ಕತೆ ಕಟ್ತಿದ್ದಾಳೆ ಅಷ್ಟೇ. ಒಂದೊಂದ್ ದಿನ ಕೆಲ್ಸಕ್ಕೆ ಬರಲ್ಲ, ಯಾರ್ಯಾರ ಜೊತೆನೋ ಮಾತಾಡ್ತಿರ್ತಾಳೆ. ಕಣ್ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಫ್ಯಾಕ್ಟ್ರಿಲಿ ಎಲ್ರು ಮಾತಾಡ್ಕೋತಿದ್ರು. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹೇಳೋ ಬೇಡೋ ಅಂತಿದ್ದೆ, ಆದ್ರೂ ಹೇಳ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಚಾರುಲತಾ ಅವ್ರೆ, ಮಾತಾಡೋ ಮಾತುಗಳಿಗೆ ಅದರದೇ ಆದಂಥ ಮೌಲ್ಯ ಇರುತ್ತೆ. ಆ ಮೌಲ್ಯನ ಕಳೆಯೋಕೋಗ್ಬೇಡ್ರಿ. ನಿಜಕ್ಕೂ ಒಬ್ಬ ಹೆಣ್ಮಗಳಲ್ದನೆ ಒಬ್ಬ ಗಂಡಸಾಗಿ ಈ ರೀತಿ ಮಾತಾಡಿದ್ರೆ ಕಪಾಲು ಕುಡಿತಿದ್ದೆ. ನೀವು ನನ್ನ ಹೆಂಡತಿ ಸ್ನೇಹಿತೆ ಅಂತ ಸುಮ್ಮನೆ ಬಿಡ್ತಿದ್ದೀನಿ. ನೀವು ಹೇಳಿದ ಮಾತನ್ನ ಕೇಳಿ ನಂಬೋರೆ ಆಗ್ಬಿಟ್ರೆ 108 ಥರದ ಆಲೋಚನೆ ಮನ್ಸಿಗೆ ಬಂದು ಸಂಸಾರನೇ ಹೊಡೆದೋಗುತ್ತೀರಿ. ಅಷ್ಟೇ ಯಾಕೆ, ಒಂದು ಕುಟುಂಬ ಹಾಳಾಗ್ಬಿಡುತ್ತೆ. ನೀವು ನನ್ನ ಹೆಂಡತಿ ಬಗ್ಗೆ ನನ್ನ ಹತ್ರ ಮಾತಾಡಿದ ಮಾತುಗಳನ್ನ ಬೇರೆ ಯಾರ ಹತ್ರನೂ ಮಾತಾಡಕೋಬೇಡಿ. ಯಾಕೆ ಗೊತ್ತಾ? ಭಾರತದಲ್ಲಿ ಹೆಣ್ಮಕ್ಳು ಅಂದರೆ ತುಂಬ ಗೌರವ ಇದೆ. ಆ ಗೌರವನ ಕಳೆಯೋಕ್ಕೆ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ಹೊರಡಿ. ಒಂದು ನಿಮಿಷ. ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಹೆಂಡತಿ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನೀವು ಟೀ ಕುಡ್ದಾಗಿದ್ರೆ ಛೇ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ. ನಮ್ಮ ಮನೆಯವ್ರ ಹತ್ರ ಕ್ಷಮೆ ಕೇಳ್ಬೇಕು. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು. ಚಾರುಲತಾ ಸಿಗ್ಲಿ, ಸಿಗ್ದಕ್ತೀನಿ ನಾಳೆ. ಬೇರೆಯವ್ರಿಗೆ ಯಾರು ಈ ತರ ಮಾಡ್ಬಾರ್ದು ಅವಳು.